ಇನ್ನು ಏನದು ವೆಂಕಟೇಶ್ವರ ಶ್ರೀನಿವಾಸ ಶಾಸಕರು ಕೂತ್ಕೊಳ್ಳಿ ಪಕ್ಕ ಕಾಗೇಜಿ ಅವರು ಕಾಗೆ ಅವರೇ ಅಲ್ಲಿ ಕಾಗೆ ಅವರೇ ಅಲ್ಲಿ ಸೀಟ್ ಇದೆ ಅಲ್ಲ, ಯಾಕೆ ಸೀಟ್ ಒಂದು ಮಾತಾಡಿ. ಇನ್ನು 2 ವರ್ಷ 3 ತಿಂಗಳಲ್ಲಿ ಮಾನ್ಯ ಅಧ್ಯಕ್ಷರೇ 1,17,000 ಕೋಟಿ ರೂಪಾಯಿ ಖರ್ಚು ನಮ್ಮ ಸರ್ಕಾರ ನೀರಾವರಿಗೆ ಮಾಡಬೇಕಾಗ್ತದೆ. ಈ ರೀತಿ ಮಾಡೋಕ್ಕೆ ಸಾಧ್ಯ ಐತೇನೋ? ಈ ರೀತಿ ಸರ್ಕಾರದ ಕೊಡುವಂಥ ಬದ್ಧತೆ ಐತೇನೋ? ನಾನು ಇದನ್ನ ಪ್ರಶ್ನೆಯನ್ನು ಸರ್ಕಾರಕ್ಕೆ ಇಡ್ತೀನಿ. ಇದು ತಮ್ಮ ಉತ್ತರದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬೇಕು. ಯಾಕಂದ್ರೆ ಇದು ನಾವು ಹೇಳ್ತಾ ಇರೋದಲ್ಲ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಪ್ರಕಾರ 1,50,000 ಕೋಟಿ ಏನು ಕೊಡ್ತೇವೆ ಅಂತ ಹೇಳ್ತೀರಿ. ಅದ್ರಾಗ ಇಲ್ಲಿ ತನಕ ಕೇವಲ ವರ್ಷಕ್ಕೆ 13,000 ಕೋಟಿ ರೂಪಾಯಿ ರಿಲೀಸ್ ಆಗೈತಿ, ಬ್ಯಾಲೆನ್ಸ್ ಅಮೌಂಟ್ ರಿಲೀಸ್ ಆಗಿಲ್ಲ. ವರ್ಷಕ್ಕೆ ನಮ್ಗೆ 30,000 ಕೋಟಿ ರೂಪಾಯಿ ರಿಲೀಸ್ ಆಗಬೇಕಾಗಿತ್ತು. ಆದರೆ ನೀರಾವರಿಗೆ ಕೇವಲ ಇಷ್ಟು ಕಡಿಮೆ ಪ್ರಮಾಣದ ದುಡ್ಡನ್ನು ರಿಲೀಸ್ ಮಾಡಿದಾಗಿದೆ. ಇವತ್ತು ಕೃಷ್ಣೆ ಬಗ್ಗೆ ಅದನ್ನು 524 ಮೀಟರ್ ಏರಿಸ್ಬೇಕಂತಂದ್ರೆ ನಾವು ಮಾಡ್ಬೇಕಂತಂದ್ರೆ ಈಗ ಆಲ್ರೆಡಿ ನಮ್ಮ ಇಂಜಿನಿಯರ್ಸ್ ಮಾಡಿದ ಪ್ರಕಾರ ಆ ಗೇಟ್ಗಳನ್ನು ಬರೋಬ್ಬರಿ 519ರಿಂದ 524 ಮಾಡೋಕ್ಕೆ ಒಂದು 6 ತಿಂಗಳ ಟೈಮ್ ಭಾಳ ಅಂದ್ರೆ ಸಾಕು, ಅದಕ್ಕಿಂತ ಹೆಚ್ಚು ಬೇಕಾಗೋದಿಲ್ಲ. ಆ ಗೇಟನ್ನು ಕರೆಕ್ಷನ್ ಮಾಡಿ ಒಮ್ಮೆಲ್ಗೆ 524 ಮೀಟ್ರದ್ದು ನೀರು ನಿಲ್ಸಕ್ಕೆ ಸಾಧ್ಯ ಆಕೈತಿ. ಆದರೆ ಇನ್ನೂ ತನಕ ಯಾಕಾಗಿಲ್ಲ ಅಂತಂದ್ರೆ ಹಿಂದೆ ಪ್ರಾಧಿಕಾರದ ಆದೇಶ ಏನು ಬಂತು, ಅದ್ರ ಮೇಲೆ ಬೇರೆ ಬೇರೆ ಸರ್ಕಾರಗಳು ಕೋರ್ಟಿಗೆ ಹೋಗಿದ್ದಾವೆ. ಮಹಾರಾಷ್ಟ್ರ ಸರ್ಕಾರ ಇದ್ರ ಮೇಲೆ ಆರ್ಗ್ಯುಮೆಂಟ್ ಮಾಡೈತಿ, ಕರ್ನಾಟಕ ಸರ್ಕಾರ ಆರ್ಗ್ಯುಮೆಂಟ್ ಮಾಡೈತಿ, ತೆಲಂಗಾಣ ಸರ್ಕಾರ ಆರ್ಗ್ಯುಮೆಂಟ್ ಮಾಡೈತಿ, ಇನ್ನೊಂದು ಆಂಧ್ರ ಸರ್ಕಾರದ ಒಂದು ಆರ್ಡರ್ ಆಗಬೇಕಾಯ್ತು. ಈ ಆಂಧ್ರ ಸರ್ಕಾರದ ಆರ್ಗ್ಯುಮೆಂಟ್ ಆಯ್ತಂದ್ರೆ ಸುಪ್ರೀಂ ಕೋರ್ಟು ಆರ್ಡ್ರ್ ಕೊಡ್ತೈತಿ. ಅದು ಕೊಟ್ಟಕೂಳೆ ನಾವು ಅಷ್ಟೊತ್ತಿಗೆ ನಾವು ತಯಾರಿರಬೇಕಾಗ್ತೈತಿ. ಭೂಮಿಯನ್ನು ನಾವು ತೆಗೆದುಕೊಂಡು ಬಂದು ನಮ್ಮ ಸರ್ಕಾರ ಇದ್ದಾಗ ಏನು ಅಧಿಕಾರ ಹಸ್ತಾಂತರ ನಮ್ಮ ಸರ್ಕಾರ ಬೊಮ್ಮಾಯಿ ಸರ್ಕಾರ ಹಸ್ತಾಂತರ ಮಾಡ್ತು, ಆ ಸಂದರ್ಭದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅಕೌಂಟ್ದಾಗ 2,000 ಕೋಟಿ ರೂಪಾಯಿ ಇಟ್ಟು ಹೋಗಿದ್ರು. ಆದರೆ ಅವತ್ತಿನಿಂದ ಇಲ್ಲಿ ತನಕ ಒಂದು ಎಕರೆ ಅಕ್ವಿಸಿಷನ್ ಹೊಸದಾಗಿ ಆಗಿಲ್ಲ. ಮೊನ್ನೆ ಒಂದು ಮೀಟಿಂಗ್ ಮಾಡಿ 40 ಲಕ್ಷ ರೂಪಾಯಿ ಇರಿಗೇಟೆಡ್ ಲ್ಯಾಂಡಿಗೆ, 30 ಲಕ್ಷ ರೂಪಾಯಿ ನಾನ್ ಇರಿಗೇಟೆಡ್ ಲ್ಯಾಂಡಿಗೆ ಕೊಡ್ತೇವಂತೇನು ಹೇಳಿದ್ದಾರೆ. ಅದ್ರ ಬಿಟ್ಟು ಮತ್ತೇನೂ ಆಗಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನೀರಾವರಿ ಇಲ್ಲದಂಥ ಅಗ್ರಿಕಲ್ಚರ್ ಲ್ಯಾಂಡಿಗೆ, ನೀರಾವರಿ ಇಲ್ಲದಂಥ ಅಗ್ರಿಕಲ್ಚರ್ ಲ್ಯಾಂಡಿಗೆ ಕೇವಲ 4 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಇಟ್ಟಿದ್ರು. ಆದರೆ ಈ ಸರ್ಕಾರ ಅದನ್ನು 10 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಮಾಡೈತಿ. ನಾನು ವಿನಂತಿ ಮಾಡ್ಕೊತೇನೆ ಮಾನ್ಯ ನೀರಾವರಿ ಸಚಿವರಿಗೆ, ಅಷ್ಟು ಡಿಫ್ರೆನ್ಸ್ ಕೊಡಬೇಡ್ರಿ. ನೀರಾವರಿ ಇದ್ದಂಥದಕ್ಕೆ ನೀರಾವರಿ ಇಲ್ಲದಂಥ ಅಗ್ರಿಕಲ್ಚರ್ ಲ್ಯಾಂಡಿಗೆ ಆ ಡಿಫ್ರೆನ್ಸನ್ನು ನೀವು 4 ಲಕ್ಷ ಅಥವಾ 5 ಲಕ್ಷ ರೂಪಾಯಿ ಮಾಡಿರಿ. ಭಾಳ ಡಿಫ್ರೆನ್ಸ್ ಮಾಡಬೇಡ್ರಿ. ಅದ್ರ ಜೊತೆ ಕೆನಲಿಗೆ ಒಂದು ಬೇರೆ ರೇಟ್ ಫಿಕ್ಸ್ ಮಾಡಿರಿ. ಕೆನಲಿಗೆ ಏನು ಅಕ್ವೇಷನ್